ಪಂಚಮಿ ಹಬ್ಬ ಬಂತವ್ವ ತಂಗಿ ಹಬ್ಬ ಬಂತವ್ವ ಮುದ್ದಿನ ತಂಗ್ಯವ್ವ ಕರಿಯ ಕಣ್ಣ ಬಂದೆ ಬಂದಿದ್ದಕ್ಕೂ ನೋಡ ಎಲ್ಲಂತ ಮನಿ ಹುಡುಕುದು ಏನ ನಾವು ಸಿಟ್ಯಾಗ ಬಂದು ತಂದೇರಿ ಆ ಸಂದೆ ನೀ ಸಂದೆ ನೋಡು ನಡಿಲ್ ಮುಂದ್ ಕೇಳ ಮಾವನ ಹೆಸರು ಐತಲ್ಲ ಮಾವನ ಹೆಸರು ಕೇಳಿ ಯಾರು ಹೇಳಿ ಹೇಳ್ತಾರ ಫೋನ್ ನಂಬರು ಫೋನ್ ಹಚ್ಚಿದ್ರ ಫೋನ್ ಪುಣ್ಯ ಆತವ ಡ್ಯೂಟಿಗೆ ಹೋಗ್ಯಾನು ಮನ್ಯಾಗ ಅದನು ಹೌದನು ಮನ್ಯಾಗ ಶಾಂತ ತಡಿ ನೋಡು ಶಿವ ಪರಮಾತ್ಮ ಅಂತೂ ಇಂತೂ ಸಿಕ್ತವ ತಂಗಿ ಓ ಯಾರು ತಂಗಿ ಯಾರು ಬಾರಪ್ಪ ತಂಗಿ ಅನ್ಪೂರ್ಣ ನಿಮ್ಮ ಅಣ್ಣ ಬಂದ ನೋಡ ಆರಾಮದಿರಿ ಹತ್ತೀರ ಆರಾಮದಿವಪ್ಪ ಆರಾಮದಿರಿ ಎಲ್ಲಾರು ಆರಾಮದಾರ ಎಲ್ಲಿದೆ ಪುಣ್ಯಾತಿಗಿಂತಿ ನಿಮ್ ಮನಿ ಎತ್ತ ಹೋಗ್ಯವ್ವ ಸಾಕ್ ಸಾಕು ಹೋತವ ನನಗೂ ಏನ್ ಆರಾಮವ್ವ ನೀನ ಅವ್ವ ಇದು ಕೊಡ್ಕಾಸ ಬುತ್ತಿ ಕೊಡ್ಕಾಸ ತವ ಎಲ್ಲ ಈ ಮನಿ ಚೇಂಜ್ ಮಾಡೋದು ಹೇಳ್ಬೇಕ ಬೇಡ ನಮಗ್ ನೀವು ಏನ್ ತಾನ ಎಟ್ಟ ಹೋಗೋದು ಏನ್ ನಾವು ಸಾಕ್ ಸಾಕು ಹೋಗ್ತರಿ ಕೊಡೆವ ಪುಣ್ಯ ಬರ್ಲಿ ನನಗ ಮಾವರಿ ಫೋನ್ ಹಚ್ಚಿದ್ಯಾ ನೀನು ಫೋನ್ ಹಚ್ಚಿದ್ಯಾ ಒಬ್ರು ಫೋನ್ ಎತ್ತಾಗ್ತಾ ಇರಲ್ಲ ಏನಿಲ್ಲ ಎಲ್ಲ ಎದಗಿಟ್ಕೊಂಡ್ರಿ ಫೋನ್ ಫೋನ್ ಹೋಗಿದ್ರ ಹೋಗ್ಯಾರ ಎಲ್ಲಾರ ಇಲ್ಲ ಅವ್ರು ಆಫೀಸ್ ಹೋಗಾಕ ತಯಾರಾಗತ್ತಿದ್ರ ಆರಾಮದಾಳ ಆರಾಮದಾವ ಅಪ್ಪ ಅಪ್ಪನ ಆರಾಮದಾನ ಅವನು ಆರಾಮದಾಳ ನೀವ್ ಆರಾಮಿದ್ರಿ ಅವ ಮಾವರ್ ಎಲ್ಲದಾರ ಅವ್ರು ಆಫೀಸ್ ಹೋಗಾಕ ತಯಾರಾಗತ್ತಿದ್ರೇನ ಅವ್ರು ಹೋಗಿ ಯಾರ ಮನೆ ಫೋನ್ ಮಾಡಿದ್ದಿಲ್ಲ ನನಗ ಹಬ್ಬಕ್ಕ ಬರುವಂತ ಅಂತ ಹೇಳಾಕ ಮತ್ ಅವ್ರ ಮಾವರು ಲಘು ಕೆಲ್ಸಕ್ ಹೋಗಿಯಾರ ಅನ್ನೋದಕ್ಕ ನಾನು ಲಘು ಬಂದೆ ಆಟ ಅಲ್ಲಿ ಬೇ ಮನಿ ಚೇಂಜ್ ಮಾಡಿದ್ದೆ ಅಂತ ಹೇಳ್ಬಾರ್ದು ಬರೀ ಓಣಿ ಹೇಳಿದ್ರೆ ಎಲ್ಲಿ ಗೊತ್ತಾಗ್ಬೇಕವ ಅಲ್ಲಿ ಅಂಗಡ್ಯಾಗ ಕೇಳ್ಕೊಂಡು ದೊಡ್ಡ ತರ್ಲಿ ಹೇಳವ ನಮ್ದು ಇಲ್ಲೇನ ಆ ಮನಿ ಚೇಂಜ್ ಮಾಡಿದ್ರಲ್ಲ ಅದ್ಕಡೆ ಒಣಗಿದ್ದ ಆ ಮನಿ ಚೇಂಜ್ ಮಾಡಿದ್ಮೇಲೆ ಇಲ್ಲಿ ಅಂಗಡಿ ಕತ್ರಿಗೆ ಅಂಗಡಿ ಇತ್ಲ ಅಂಗಡ್ಯಾಗ ಹೇಳಿರ್ತೇವೆ ನಮ್ಮ ಮನಿಗೆ ಯಾರು ಬೀಗರು ಬಂದ್ಸತಿ ಕಳಿಸುವ ಅದ ಮಾವರ ಹೆಸರು ಹೇಳಿದ್ಯಾ ಹಿಂಗ ಮತ್ ಅಡ್ರೆಸ್ ಹೇಳಿದ್ಯಾ ಇಂತಂತ ಮನಿ ಅಂತಂದ್ ಅದಕ್ಕೆ ಅವ್ರು ಹೇಳಿದ್ರು ಇಲ್ಲಿ ಹೋಗಿ 3ನೇ ಮನಿ ನೋಡ್ರಿ ಬಲಕ್ ಕೊಡ್ರಿ ಅಂತಂದ್ರ ಅದ್ರ ಮ್ಯಾಲ ನಾವ್ ಹಳ್ಳ್ಯಾಗ ಬದುಕ್ಬಾರವ ನೀವು ಸಿಟ್ಯಾಗ ದೊಡ್ಡ ಮಂದಿ ನೀವು ಹಿಂಗ ಹೇಳದ ಮಾಡ್ರಟ ತಗೊಂಬಾಯವ ಅಡ್ಡಾಡ್ಯಾಡಿ ಸಾಕಾಗತ್ತವ ನಾವು ಚಾ ತಗೊಂಬಾಟ ಅನ್ನಾರ ಮನಿ ಹುಡುಕಿ ಅವರು ಪಾಪ ಬ್ಯಾಸತ್ತಾರ ಮತ್ತ ಏನ್ ನಡ್ದಾರಿ ಅತ್ತಿಯಾರ ಎಲ್ಲ ಆರಾಮ್ ನಡಿದಿರಲ್ಲ ಎಲ್ಲಾ ಆರಾಮದಿದ್ರಿಪ್ಪ ನೀ ಎಲ್ಲಾರು ಆರಾಮದಿರಿ ಮಳಿ ಹೆಂಗತಿ ಈ ಮಳಿ ಹತ್ತಿ ರಗಡ್ ಆಗೈತ್ರಿ ಅತ್ತಿಯಾರ ಏನ್ ಹೊಲ್ದಾಗ ಪೀಕ್ ಹಾಕೇವಿ ಸೋಯಾಬೀನ್ ಹಾಕೇವಿ ಮಳಿ ಹಿಡದ ಯಾವಾಗ ಬರ್ತತು ಇಲ್ಲೋ ರೈತನ ಬಾಳಿ ಏನ್ ಕೇಳಿರಿ ಏನ್ರಿಪ್ಪ ಬಂದ್ ಮಳಿ ಇಲ್ಲ ಅಂದ್ರು ಒಂದ್ ಕೇಳ ಏನ್ ರೈತರ ಬಾಳೆ ಬಾಳೆವ ಇವ ಏನ್ ಕೊಟ್ಟೆ ದುರ್ಗವ್ವ ಅಲ್ಲ ಚಾಟ ತಂಬವ ಸುಮಾರಿ ಬೇಡ ಇಲ್ಲ ಹೊಟ್ಟೆ ಸರಿ ಇಲ್ಲ ಬ್ಯಾಡ್ತು ನಡಿದತ್ತು ಬೇಡ ಯವ್ವ ನೀವ್ ಬೇಕು ಆರಾಮದಿರವ ಸರಿ ಇಲ್ರಿ ಯಾಕ ಹೊಡಿ ನನ್ಗೇನ್ ಕಡಿಮೆ ಐತ್ ಬಿಡ ನಾನ್ ನೋಡಿಲ್ಲ ತೋಡ್ ಮನೆ ಐತಿ ಮಸ್ತ್ ಐತಿ ಹೋಗಿಲ್ಪ ಸೀಟೆ ನಮ್ ಊರಾಗ ಆಗಿದ್ರು ಅವ್ರು ಅಂತ ಬಂದಿತ್ತು ಕುತ್ಕೊಂಡ್ ಮಾತ್ರ ಹೇಳ್ತಿದ್ವಿ ಏನಿಲ್ಲ ಇಲ್ಲ ಅವ್ರು ಹೋಗಿ ನತ್ತಿರು ನಾನ್ ಇಬ್ರೇ ಆಗ್ಬಿಡ್ತೇವಿ ಬರೇ ಧಾರಾವಾಹಿ ನೋಡುದು ಆದ್ರೆ ಅಕ್ಕ ಸರಿ ಇಲ್ಲಪ್ಪ ಏನ್ ಚಿಂತೆ ಮಾಡತ್ತೀರಿ ಮತ್ತೇನದ ನೀ ಬಂದಿ ಚಲೋ ಆತೇನ ಆಮೇಲೆ ಊಟಿಗೆ ಹೋದ್ಮೇಲೆ ಕೇಳಿದ್ದಪ್ಪ ಅಂದ್ರೆ ಅತ್ತೆಗೆ ಇಲ್ಪ ಅವ್ ಬರ್ಲಿ ಬಂದಿನ್ ಕೇಳಿ ಕಳಿಸ್ತೇನೆ ಅಂತಿದ್ರ ಹಂಗಾರೆ ಚಾ ತಗೊಂಡ್ಬರ್ತೀನಿ ಚಾ ಕುಡಿ ಅವ್ರನ್ನ ಕರಿತೇನೆ ಸರಿ ಅವ್ರ ತಡ ಹಾಕ್ಯಾರ ಮತ್ತ ಬಸ್ ಎಲ್ಲ ನಮ್ಮ ಊರಿಂದ ಗೊತ್ತೈತಿ ಮೊದಲಾಗ ಬಸ್ ಹೋಗಲ್ಲ ಏನಿಲ್ಲ ಯಾ ಇಲ್ರಿ ಅವ ತತ್ಯಾರ ಹೊಲ್ದಾಗ ದನ ಕರ ಎಲ್ಲಾ ಆರಾಮಿಲ್ಲ ಅಪ್ಪಗಟ್ಟ ಏನ್ ಯಾವ ಎದ್ದು ಏನ್ ಕೆಲಸ ಮಾಡಂಗಿಲ್ಲ ಏನಿಲ್ಲ ಅವಾಗ ಮನಿ ಕೆಲಸ ಹೊರಗಡಾಕವು ಮನ್ಯಾಗ ಯಾರ ಅದಾರಿ ಅವತ್ತೇರ್ ಮಾಡಾರ ದನ ಕರ ಹೊಲ ಪಲ ಅಂತೆಲ್ಲಾ ನಾವು ನೋಡ್ಕೋಬೇಕಲ್ರಿ ಚಾ ತಂಬರ್ಬೇಕು ಕುಡಿದು ಹೋಗ್ ತಗೊಂಬ ಮಾವರ್ ಕರಿ ಬೇಟ್ ಹಂಗ ತಂಬವ ಪುಣ್ಯ ಬರ್ಬಿಡವ ನಿನಗ ಬ್ಯಾಡವಾ ಮುಂಜಾನೆ 2 ಏನ್ ಹಂಗ ತಿಳ್ಕೊಬೇಡ ಕುಡಿಯರಿ ನೀವು ಮಾವ್ ಕರಿ ಒಟ್ಟ ರೀ ಅದು ಅಣ್ಣ ಬಂದಿದ್ದ ಯಾಕೆ ಬಂದವ ಅದ ಹಬ್ಬ ಐತಲ್ಲ ಹಬ್ಬಿದ್ರ
ನಂಗೆ ಹಬ್ಬಕ್ಕೆ ಕರ್ಯಾಕ್ ಬಂದನ್ರಿ ನಮ್ಮಣ್ಣ. ಹಾ ಕರ್ಯಾಕ್ ಬಂದಾನೆ? ಯಾವಾಗ ಫೋನ್ ಹಚ್ಚಿದ ನಿನಗೆ? ಇಲ್ರಿ, ನಿಮ್ಗೇನೋ ಮೊನ್ನೆ ಫೋನ್ ಮಾಡಿದ್ದ ಅಂತಲ್ಲ. ಗೊತ್ತೈತಿ. ಹಬ್ಬಕ್ಕೆ ಫೋನ್ ಮಾಡ್ತಾನಂತಂದ್ರೆ ಜೊತೆ ಎಬ್ಸಕ್ ಹೋಗಿಲ್ಲ. ಅಲ್ರಿ, ನೀವ್ ಫೋನ್ ರಿಸೀವ್ ಮಾಡ್ಲಿಕ್ಕಂದ್ರ ಅವ್ರು ಏನ್ ತಿಳ್ಕೊ ಬೇಜಾರಾಕಾರಿಲ್ಲ. ನಾ ಏನ್ ಮಾಡ್ಲಿ ಬೇಜಾರಾದ? ನೋಡ್ರಿ, ನಿಮ್ಗ್ ಸಿಟ್ಟಿದ್ರೆ ನನಗ್ ಬೈದಾಡ್ರಿ, ಆದ್ರೆ ನಮ್ಮ ಅಣ್ಣನ ಮುಂದೆ ಹಿಂಗೆಲ್ಲ ಸಿಟ್ ಮಾಡಿ ಮಾತಾಡಕ್ ಹೋಗ್ಬೇಡ್ರಿ ನೀವು. ಏನಾತೀಗ? ನಂಗೆ ಹಬ್ಬಕ್ಕೆ ಕರ್ಯಾಕ್ ಬಂದಾರ, ಅದಕ್ಕೆ ನೀವು ಆಫೀಸ್ ಹೋಗಿಗಿರಿ ಅಂತ ಲಗುನ ಬಂದಾನ. ಅಲ್ಲಿ ಹೊರಗೆ ಚಾ ಕುಡ್ಕೊಂತ ಅತ್ತಿ ಹಿಡ್ಕೊಂಡು ಮಾತಾಡಕತ್ತಾನ. ನಿಮ್ ಕೂಡ ಮಾತಾಡ್ತಾನ, ಮಾವಾರ್ನ ಕರೀರಿ ಅನ್ನತಾರ. ಸಜ್ಜಾಗ್ಬಿಟ್ಟು ಹೋಗ. ಇಲ್ರಿ, ಮತ್ತೆ ನೀವ್ ಕಳ್ಸಿದ್ರ ಅಷ್ಟ ಹೊಕ್ಕೇನ್ರಿ. ಕಳ್ಸೋದಿಲ್ಲ ನೋಡ, ಹೋಗ್ ನಿಮ್ಮ ಮನ್ಯಾಗ ಹೋಗ್. ರೀ, ನಮ್ಮ ಅಪ್ಪಗೂ ಆರಾಮಿಲ್ಲ ಅಂತ, ಅದಕ್ಕ ಹಬ್ಬಕ್ಕೆ ಒಂದ್ 4 ದಿವ್ಸ. ಮತ್ತೆ ಇಲ್ಲಿ ಅವ್ರು ಯಾರು ನೋಡ್ಕೋತಾರ? ನೀವ್ ಹೋದ್ರ ಈ ನಮ್ಮವ್ ಇಲ್ಲ ಇಲ್ಲಿ? ಅಲ್ಲಿ ನಿಮ್ಮ ಅಣ್ಣಾರ ಇರ್ತಾರ, ಇಲ್ಲಿ ನಮ್ಮವ್ ಜೊತೆ ಯಾರು ಇರ್ತಾರ? ಹೋಗ್ ಕಸಂಗಿಲ್ಲ, ಹೋಗ್ ಹೇಳೋಗ್ ನಿಮ್ಮ ಅಣ್ಣಗೆ. ಈಗ ಹಾಕೊಂಡ್ ನಿಂದ್ರಾಕ್ ಹೋಗ್ಬೇಡ. ಹೋಗಿ ನನ್ ಕೆಲಸ ಐತಿ, ಭಾಳ ಐತಿ. ಹೋಗಿ ಆಫೀಸಾಗ ಮೀಟಿಂಗ್ ಐತಿ, ನನ್ ಟೈಮ್ ಆಗೈತಿ. ಈಗ ನಿಮ್ದು ಕಥೆಗೆ ಹೋಗಿ ಕುಂದ್ರಾಕ ಬಂದಿಲ್ಲ ಇಲ್ಲಿ. ಹೋಗ ಏನ್ ಬೇಕು ನಷ್ಟ ಮಾಡ್ಕೊಟ್ಟು ಕಳ್ಸ ನಡಿ ಹಂಗ. ನೀವು ಕೈ ಮುಗಿತೀರಿ, ನಮ್ಮ ಅಣ್ಣಗೆ ಹಂಗೆಲ್ಲ ಸಿಟ್ ಮಾಡಿ ಮಾತಾಡಕ್ ಹೋಗ್ಬೇಡ್ರಿ. ಆಯ್ತು ತಗೋ. ಏನ್ರ ಅಂದ್ರ ನೋಡಿ ಅಣ್ಣಗೆ ಚಾಲನೆ ಗಂಗಾ ನಿಧಿ ಹರಿಯೋದ ಸಾಕು. ನಡಿ ಬಂದ್ ನೋಡಿ, ಟೈಮ್ ಐತಿ. ಫೋನ್ ಬಂತ ಆಫೀಸ್ದ. ನಡಿ ಬನ್ನಿ ನಡಿ. ಹಾ ಹಲೋ ಸರ್, ಬರ್ತಾ ಇದ್ದೀನಿ ಸರ್. ಓಕೆ ಸರ್, ಬಂದೆ. ಬಂದ ನಮಸ್ಕಾರ ಮಾವರ. ಹಾ ನಮಸ್ಕಾರ. ಆರಾಮದಿರಿ? ಆರಾಮಪ್ಪ. ಏನ್ ಮತ್ತೆ ಬಾ ದೂರ ಬಂದಿಲ್ಲ? ಮೊನ್ನೆ ಫೋನ್ ಮಾಡಿದ್ದೆ, ನಿಮ್ಗೆ ಹೇಳಿದ್ದೆ. ಮೀಟಿಂಗ್ದಾಗಿದ್ದೆ. ಹೌದ್ರಿ? ನಾ ಹೇಳಿದ ಲಕ್ಷ ಇಲ್ಲಂಗಾರ ನಿಮ್ಗೆ. ಊರನ್ ಟೆನ್ಷನ್ ಇರ್ತಾವ, ಬಿಸ್ನೆಸ್ ಇರ್ತಾವ, ಎಲ್ಲ ಯಾವಾಗ ನೋಡ್ಕೊಳ್ಬೇಕ. ಫೋನ್ದಾಗ ಕುಂದ್ ಬಿಡೋಣ ನಾವು. ಹಂಗಂತಲ್ರಿ ಅವ್ರ ಪಂಚಮಿ ಬಂತ, ತಂಗಿನ ಊರಿಗೆ ಕರ್ಕೊಂಡು ಹೋಗ್ಬೇಕು. ಪಂಚಮಿ ಅಂತ ಬರ್ತಾ ಇರ್ತಾವ ಹೋಗ್ತಿರ್ತಾವ. ಕಣ್ ಮುಂದ್ ಹಬ್ಬ ಐತಿ ಪಂಚಮಿ ಹಬ್ಬ, ಯಾಕಂತ ಕೇಳ್ತಾರ್ರಿ ಪಂಚಮಿ ಅದ್ ಬರ್ತಿರ್ತಾವ ಹೋಗ್ತಿರ್ತಾವ, ಅದಕ್ಕೆ ಕರೆಕ್ಟ್ ಬಂದ್ಬಿಡುದಿಲ್ಲ. ಅವ್ರ ಹೊಸದಾಗಿ ಮದುವೆ ಆಗ್ಯಾರಿ, ಒಬ್ಬ ಇರೋಕ್ ಬೇಕ ತಂಗಿ. ನಮ್ಗೇನ್ 10-8 ಮಂದಿ ಅದಾರ್ರಿ. ನೀವ ಹಿಂಗಂದ್ರಿ ಹೆಂಗ್ರಿ ಅವ್ರ ತಿಳಿದವ್ರದಿರಿ. ನೋಡ, ನಮ್ದಂತ ಕೆಲ್ಸ ಇರ್ತಾವ, ಊರ್ ಮೇಲೆ ಹೋಗೋದಿರ್ತೈತಿ, ಬಿಸ್ನೆಸ್ ಮೀಟಿಂಗ್ ಇರ್ತಾವ. ಮತ್ ತಾಯಿ ಒಬ್ಬಕಾಕಳ, ಮತ್ ಅವ್ರು ನೋಡ ಯಾರು ಬೇಡ. ಕರೇರಿ ಮಾವ್ರ, ಇಲ್ಲಂತಲ್ಲ ನಾವೇನ ವರ್ಷಗಟ್ಲೆ ಕರ್ಕೊಂಡ್ ಹೊಂಟಿಲ್ಲಲ್ರಿ ಮಾವ್ರ. 4 ದಿವ್ಸ ಅಲ್ರಿ ಮಾವ್ರ, ನಾವು ಅನ್ಪಡ್ ಮಂದಿ. ನಮ್ಮಂತವ್ರು ನೀವ್ ಹೇಳ್ಬೇಕಿನ್ನ. ಇರೋಕೆ ಬೇಕು ತಂಗಿ ಅದಾಳ ನಮಗೂ. ಏನ್ 10-8 ಮಂದಿ ಇಲ್ಲ, ಏನಿಲ್ಲ. ಹೊಸದಾಗಿ ಮದುವೆ ಆಗಿರಿ, ಬಂದು 4 ದಿವಸ ಹಬ್ಬ ಮಾಡಿದ್ರ ಚಂದ ಕಾಣಿಸುತ್ತಲ್ರಿ. ನೋಡ್ರಿ, ನಮ್ಮ ಇರೋಕೆ ನಮ್ಮವನು ಇನ್ನ 1-2-3 ಮಂದಿ ಹೆಣ್ಮಕ್ಳು ಅದಾರಪ್ಪ ಅಂದ್ರ, ಇಲ್ಲ ಒಂದ್ 4-5 ವರ್ಷ ಆಗೈತ್ ಮದುವೆ ಅಂತಂದ್ರ ಮಾತ್ ಬೇರೆ ಐತ್ರಿ. ಈಗ ಹೊಸದಾಗಿ ಆಗಿರಿ, ನೀವು ಬಂದು ನೋಡೋಣ ಯಾವಾಗ ಹಬ್ಬ ಅದ? ನಾಳೆ 8ನೇ ತಾರೀಕಿಗೆ ಹಬ್ಬ ಐತ್ರಿ. ಇನ್ನೇನ್ ದೂರ ಐತ್ರಿ, 8 ದಿವಸ ಉಳಿತು. 8 ತಾರೀಕಿಗೆ? ಆಯ್ತು ತಗೋ, 8 ತಾರೀಕಿಗೆ ನಾವು ಬರ್ತೀವಿ. ಬೆಳಗ್ಗೆ ಮುಗಿಸ್ಕೊಂಡು ನಮ್ಮ ಸಂಜೆ ಮುಂದೆ ಹೋಗ್ತೀವಿ. ಅವತ್ತ ಅಲ್ರಿ ಮಾವ್ರ, ಅವತ್ತ ಬಂದ್ ಅವತ್ತ ಹೊಳಿ ಬರ್ಕದ ಮದ್ವಿ ರೀ. ಹೌದ್ರಿ ಮಾವ್ರ, ಇರಾಕಿ ನನಗ ಒಬ್ಬಾಕೆ ತಂಗಿ ಅದಾರ್ರಿ. ಗಿಣಿ ಸಾಕ್ದಂಗ ಸಾಕಿನ ಒಂಚೂರು 4, ಯಾಕಂದ್ರ ಕೂಡಿದ್ದಾಗ ನಾವು ಹುಟ್ಟಿ ಬೆಳೆದ ಎಷ್ಟೋ ಜಗಳಾಡ್ಲಿ ಹೊಡೆದಾಡ್ಲಿ ಅದ್ ಮಾತು ಬೇರೆ. ಆದ್ರೆ ಈಗ ತಂಗಿನ ಕೊಟ್ಟು 1 ವರ್ಷ ಆಗ್ಬಂದ್ರಿ ಹೆಚ್ಚು ಕಡಿಮೆ. ಕಣ್ಣು ಮುಂದಟ್ಟು ತಂಗಿ ನಕ್ಕೊಂತ ಆಡ್ಕೋತ ಇದ್ರ ಚಂದ ಅಲ್ರಿ ನಮಗೂ. ಹೇಳ್ರಿ ಮಾವ್ರ ನಿಮ್ಗ. ಈಗ ನಿಮ್ಗೂ ಅಕಸ್ಮಾತ್ ನನ್ನ ಜಗದಾಗ ನೀವು ಇದ್ದಿದ್ರೆ ನೀವ್ ಏನ್ ಅನ್ಸುತ್ತೆ? ನೀವ್ ಹೋಗಿದ್ರ ನನ್ ತಂಗಿ ಕರ್ಯಾಕ ವಿಚಾರ ಮಾಡ್ರಿ ಮಾವ್ರಟ. ಮಾಡ್ಬೇಡ್ರಿ ಮಾವ್ರ, ಕೈ ಮುಗಿತೇನೆ ಏನ್ರಿ. ಒಂದ್ 4 ದಿವಸ ಪಾಪ ಇದು 4 ಜೋಳದ ಗೆಳತಾರ ಪ್ರಕಾರ ಬಂದಿರ್ತಾರ, ಜೊತೆ ಹಾಡೋರು ಇರ್ತಾರ, ಎಲ್ಲರ ಜೊತೆ ಬರ್ತಂಗ ಆಕೇತಿ. ನೋಡ್ರಿ ಮಾವ್ರಟ, ವಿಚಾರ ಮಾಡ್ರಿ. ನೀವು ನಿಮಗೆ ಹೇಳಕ್ ಕೊಡೋಷ್ಟು ನಾವು ದೊಡ್ಡವ್ರಲ್ರಿ ಮಾವ್ರ. ಏನ ನಿಮ್ಗ ತಪ್ಪ ಅನ್ಸಿದ್ರ ಕ್ಷಮಸ್ರಿ ದಯವಿಟ್ಟು. ಅತ್ಯಾರ ನೀವು ಗೊತ್ತಿದ್ದಾರ ಬೇರೆ ಯಾರದಾರ ಏನ್ ಹಾಕಿದ್ಯ? ಅಲ್ರಿ ಅತ್ಯಾರ ಅಂದ್ರು ಆಕಿನ
ಹೆಣ್ಣು ಮಗಳಂದ್ರು ಆಕಿನ ಕರೀರಿ ಅವರ ಬಾಳ ಅಂದ್ರ ಇಲ್ಲಿ ನಮ್ಮ ಮನ್ಯಾಗ ಮಾಡಾವ್ರ ಯಾರ ಇಲ್ಲ ಅತ್ಯಾರ ಅವತ್ತೊಂದ್ ದಿವ್ಸ ನೀವ್ ಹೇಳೋದು ಕರೀರಿ ಅತ್ಯಾರ ಇಲ್ಲ ಅಂತಲ್ಲ ಅಪ್ಪನು ಸ್ವಲ್ಪ ಹಾಸಿಗೆ ಹಿಡ್ದಾನ್ರಿ ನಾಲ್ಕು ದಿವ್ಸಕ್ಕೆ ಮಾತಾಡ್ಸಂಗ ಆಕೇತಿ ಮಗಳ್ ನೋಡಿದ್ರ ಅವಂಗೂ ಒಟ್ಟು ಸಮಾಧಾನ ಆಕೇತಿ ಅವನು ಒಟ್ಟು ಪಾಪ ಮಗಳನ್ನ ಬಾಳ ನೆನ್ಸಾಂತಾಳ ಜೀವ ನೆನ್ಸಾಂತತಿ ಕರ್ಕೊಂಡ್ ಬಾಪ ಅಂತಾಳ ಈಗ ಏನೋ ಒಂದ್ 18 ಮಂದಿ ಇದ್ರು ಮಾತ್ ಬೇರೆ ಐತ್ರಿ ಆಯ್ತು ಹೋಗ್ಬೇಕಿಲ್ಲ ಬಂದ ಅಂತಂದ್ರ ಕೂಡ ಹೋಗಿ ಇಬ್ರು ಕೂಡ ಬರೋಲ್ರ ಒಂದ್ ದಿವ್ಸಕ್ಕ ಬರಾಕ ಮತ್ತ ಅದನ್ನ ಹಂಗಲ್ಲ ನಿಂದ ನೀ ಹೇಳ್ಕೊಂಡ್ರೆ ತಾಯಿ ಹೋಗ್ಬೇಕಾಕಲ್ಲ ನಾವು ಅವಾಗ ಹೇಳಿಲ್ಲ ನಿನಗ ನಾವ್ ಒಬ್ಬನ ಹೇಳ್ರ ಆಫೀಸ್ ಹೋದ್ಮೇಲೆ ಲೈನ್ ಮೇಲೆ ಹೋದ್ರೆ ತಾಯಿ ಹೋಗ್ಬೇಕಾಕಲ್ಲ ನೋಡ್ರಿ ನೋಡ್ರಿ ಯಾರಲ್ಲೇ ಎಲ್ಲ ಕರ್ಯಾರ ನೀವ್ ಹೇಳೋದು ನಿಮ್ ಮನ್ಯಾಗ ನೋಡಪ್ಪ ನಮ್ದೇ ಬೇರೆ ನಿಮ್ದೇ ಬೇರೆ ನೀ ಹೊಲ ಮನೆ ನೋಡ್ಕೊಂತ ನೀ ಊರಾಗ ಇರ್ತಿ ತಾಯಿ ನೋಡ್ಕೊಂತ ಇರ್ತಿ ಒಂದ್ ಹಂಗಿಲ್ಲ ನಮ್ದು ಎಲ್ಲೆಲ್ಲ ಕೆಲ್ಸಕ್ಕೆ ಕರೀತಾರ ಅಲ್ಲಿ ಹೋಗ್ಬೇಕಾಕೈತಿ ಮೀಟಿಂಗ್ದಾಗ ಒಂದಿನ ಈ ಊರಾಗ ಇರ್ತೀನಿ ಒಂದಿನ ಆ ಊರಾಗ ಇರ್ತೀನಿ ಯಾವ ಊರಾಗ ಹೋಗಿ ಕರೀತಾರ ಅನ್ನೋದು ನಮಗ್ ಗೊತ್ತಾಗೋದಿಲ್ಲ ನಾ ಬಾಳ ಬಿಸಿ ಇರ್ತೀನಿ ಅತ್ಯಾರ ಹ್ಮ್ ನೀವರ ಹೇಳ್ರಿ ಏನಪ್ಪಾ ನೀವೊಂದ್ ಹೇಳೋದು ಅವ್ರೊಂದ್ ಹೇಳೋದು ಅವ್ರ ಸಮಸ್ಯೆ ಅವ್ರು ಹೇಳ್ಕೊಳ್ಳೋದು ನಿಮ್ದು ನೀವ್ ಹೇಳ್ಕೊಳ್ಳೋದು ಏನಿದ ಆಗ್ಲಿಲ್ಲ ಹೋಗ್ಲಿಲ್ಲ ಅವತ್ ಹಬ್ಬದ ದಿನ ಒಂದ್ ದಿವ್ಸ ಬರ್ತಾರ ಬಂದ್ ಇಬ್ರು ಹೋಗಿ ಒಂದ್ ದಿವ್ಸ ಇದ್ದು ಬರ್ತಾರ ಯಾಕೆ ಹಿಂಗ್ ಮಾಡ್ತೀರಿ ಅದು ನಿಮ್ಗ್ ಗೊತ್ತಿದ್ದವ್ರಿ ಹೌದು ಗೊತ್ತೈತೆ ಅಂತ ಅವನು ಊರ್ ಮೇಲೆ ಇರಾವಲ್ಲ ಒಪ್ಕೋತಾನ್ರಿ ಅತ್ಯಾರ ಒಂದ್ ದಿವ್ಸ ಒಂದ್ ಊರಾಗ ಒಂದ್ ಡ್ಯೂಟಿ ಹಾಕ್ಯಾರ ಮತ್ ಮರನೇ ದಿವ್ಸ ಮತ್ ಬೇರೆ ಊರಾಗ ಇರ್ತೈತಿ ಹಂಗ ಮೇಲೆ ಮೇಲೆ ಟೂರ್ ಮೇಲೆ ಇರ್ತೈತಿ ಅವ್ನ ಡ್ಯೂಟಿ ಎಲ್ಲಾ ಏನಂದ್ರ ಅವತ್ ಬರ್ತಾರ ತಗೋಯಪ್ಪ ಮತ್ ನಮ್ ಮನ್ಯಾಗಾರ ಮಾಡವ್ರ ಯಾರ ಮುಂದಿರ್ಕ್ಲಿ ಬಂದ್ರ ಆ ಹೆಣ್ ಮಗಳಂದ್ರು ಆಕೆ ಸೊಸಿನು ಅಂದ್ರು ಆಕೆ ಬರ್ತಾರ ಅವತ್ ಪಂಚಮಿ ದಿನ ತಂಗಿ ಮುದ್ದಾಳೆ ಗಂಡಂತ ಸುಮ್ಮದನ ನಮ್ಮ ಬ್ಯಾರೆ ಯಾರಾಗಿ ಬಾಯ ಮಣಕ ಇಡ್ತಿದ್ದೆ ಮತ್ತೆ ನಿನಗ ಎಲ್ಲರೂ ಹುಡುಗಾಟ್ಗಿಂತ ಅಲ್ಲವೇ ಇರೋಕೆ ಬೇಕು ತಂಗೈತಿ ಗೊತ್ತಾಗಲ್ಲ ಮತ್ತೆ ಅವ ವ್ಯಕ್ತಾಗೈತಿ ಹಿಂಗೆ ಮಾಡ್ತಿದ್ನ ನಾವು ಏನ್ ಮಾಡೋದಂತ ಕಟ್ಟಗರು ನಂದು ಆಫೀಸ್ ಟೈಮ್ ಆಗೈತಿ ಮೆಸೇಜ್ ಮಾಡಂತಾರ ನಾ ಹೋಗ್ತೀನಿ ಹುಷಾರಿ ನಿಮ್ ಕೈ ಎಲ್ಲ ಕಾಲ ಅಂತ ತಿಳ್ಕೊತೀನಿ ಟೆನ್ಷನ್ ಮಾಡ್ಕೋಬೇಡ ಮಾಡಕ್ ಹೋಗ್ಬೇಡ್ರಿ ಆಯ್ತಾಯ್ತು ನೋಡೋಣ ನನ್ ಟೈಮ್ ಆಯ್ತು ನಾ ಹೋಗ್ತೀನಿ ನೀವು ಊಟ ಮಾಡ್ಕೊಂಡು ನೀವು ಹೋಗ್ತೆ ನಾ ಏನಾದ್ರು ಫೋನ್ ತಿಳ್ತೀನಿ ಅಲ್ಲ ತಂಗಿನ ಕಳಿಸಲ್ಲ ಊಟ ತಗೊಂಡು ಏನ್ ಮಾಡೋದೈತಿ ಮಾವ್ರ ಗಿಣಿ ಸಾಕಂತ ಗಿಡದ ಕೈ ಕೊಟ್ಟಂಗತ್ತಲ್ಲ ಓ ತಂಗಿ ಅಳಕ್ ಹೋಗ್ಬೇಡವ ಹೇಳುವಂತದ್ ಏನಾಗೈತಿ ಹೋಗಿರಿ ತಗೋ ಇಬ್ರು ಆಯ್ತು ಇಲ್ಲಾರ ಏನ್ ತ್ರಾಸ ಐತಿ ನಿನಗ ಏನ ಯಾರ ಏನಾರಂತಾರ ತ್ರಾಸಿನ ಪ್ರಶ್ನೆ ಅಲ್ರಿ ಅತ್ಯಾರ ಹೆಣ್ಣಿಗೆ ಒಂದು ತವ್ರ ಮನೆಗೆ ಹೋಗಿ ಹಬ್ಬ ಮಾಡ್ಬೇಕನ್ನ ಆಸೆ ಇರ್ತದಲ್ರಿ ನೀವು ಎಲ್ಲ ನೀವ್ ಹಿರಿಯಾರ ಎಷ್ಟೋ ನಿಮ್ಗೆ ಹೇಳೋದಲ್ಲ ಆದ್ರೆ ನಿಮ್ಗೆ ಹೇಳುವಷ್ಟು ನಾವು ಬೆಳೆದಿಲ್ಲ ದೊಡ್ಡವರು ಬರ್ತಾರ ನೀವು ಹೊಸದಾಗಿ ಬಂದಾಗ ತವ್ರ ಹೋಗಿರ್ತೀರಿ ಆಗಿಂದ ಬ್ಯಾರೆ ಇತ್ತ ಈಗಿಂದನ ಬ್ಯಾರೆ ಏನ್ ಮಾಡುದು ಏನಂದ್ರ ಊಟ ಬಿಸಿ ಅನ್ನ ಮಜ್ಜಿ ಸರ್ ಮಾಡೀನಿ ಊಟ ಮಾಡ ಊಟ ಮಾಡಿ ಏನ್ ಬೇಡ ಇಲ್ಲ ಕೊಟ್ಟ ಹೆಣ್ಣ ಕುಲಕ್ ಹೊರಗ ಏನ್ ಮಾಡಕಂಗಲ್ಲ ಹಬ್ಬದ ದಿವಸ ಬರ್ತೇವೆ ಹಂಗ ಅನ್ನಕ್ ಹೋಗ್ಬೇಡ ಅವು ಹೇಳ ಕಳಿಸ್ಲಿಲ್ಲ ಅಂತ ಹೇಳಕ್ ಹೋಗ್ಬಿಡ್ ನೀನ್ ಆಕಿಗೆ ಆರಾಮಿಲ್ಲ ಒಂದ್ 4 ದಿವ್ಸ ಬಿಟ್ಟು ಹಬ್ಬದ ದಿವ್ಸ ಬರ್ತಾರಂತ ಇಷ್ಟ ಹೇಳ್ಬಿಡು ಅಲ್ವೇ ನಿನಗ ಆರಾಮಿಲ್ಲ ಅಂತಂದ್ರ ಹೇಳ್ತಾನೆ ಅಲ್ಲ ನಿನಗ ಆರಾಮಿಲ್ಲ ಅಂತಂದ್ರ ಒಂದ್ ಜೀವ ತಡೀತನಿಗೆ ಬಂದ್ ಹಬ್ಬದಾಗ ಆರಾಮಿಲ್ಲ ಅವನ ಓಡ್ ಬರಂಗಿಲ್ಲ ಇಲ್ಲಿ ನಕ್ಕೊಂತ ಹೇಳಿ ಕಳ್ಸ ನೀ ಅತ್ಕೊಂತ ಹಿಂಗ್ ಮಾಡಿದ್ರ ಬಂದವ್ರಿಗೆ ಅನ್ನ ಅವ್ರ ಮನಸ್ಸಾರ ಹೆಂಗ ಆಗ್ಬೇಕು ನಿಮ್ ಅಣ್ಣಂದ ಅಂತದ್ ಏನಾಗೈತಿ ಏನ್ ನಿಮ್ ಮನಿಯಾರ ಬೇದಾರ ನಾ ಬೇದೇನೆ ಬೈದಲ್ರಿ ಅತ್ಯಾರ ಇರ್ಲಿ ಇರ್ಲಿ ಗ್ಯಾಟ್ಯಾರ ಬರ್ಲಿ ಅವತ್ತೊಂದ್ ದಿವ್ಸ ಹೋಗಿ ಎಲ್ಲಾರ್ಗಿ ಭೇಟಿ ಆಗಿ ಬರ್ಲಿ ಮತ್ ಇಲ್ಲಿ ಯಾರಿಗ್ ಭೇಟಿ ಆಗಾಕೈತ್ರಿ ಮಾವ ನೋಡಿದ್ರ ಅಟ್ಟಕ್ಕೆ ಎಡಾಶಿ ಮಾವ ಅದಾರ ನಮಗ ಆಡಿದ ಗೆಳತಾರ ನಾ ಎಲ್ಲಾ ಹೇಳ್ತೇನೆ ನಿಮ್ ಮನೆಯವ್ರಿಗೆ ನಾ ಎಲ್ಲಾ ಹೇಳ್ತೇನಿ ಹೋಗಿ ಅಂತ ಅಳಾಕ್ ಹೋಗ್ಬೇಡ ಅತ್ಕೊಂತ ಕುಂದ್ರಬೇಡ ನೀ ಅತ್ಕೊಂತ ಕುಂತ್ರ ನಿಮ್ ಅಣ್ಣಗಾರ ಹೆಂಗ ಆಕೈತಿ ಮನಸ್ಸು ಹಾ ಮತ್ತ ಅವ ಇಲ್ಲದ ಯೋಚನಾ ಮಾಡ್ಕೊಂಡ್ ಟೆನ್ಷನ್ ತಗೊಂಡ್ ಹೋಗ್ಬೇಕನ ಆಯ್ತು ಬರ್ಲಿ ಅವನ ಊಟ ಸಂಜೆ ಯಪ್ಪ ಊಟ ಮಾಡ್ಕೊಂಡ್ ಹೋಗ ಹಂಗ ಇರುದ ಇರ್ಲಿ ತಗೋ ಊಟ ಮಾಡ್ಕೊಂಡ್ ಹೋಗ ಮನ್ಯಾಗ ದನ ಕರ ಎಲ್ಲ ಅದಾವ
ಸಂಜೆ ಮುಂದೆ ಹೋಗಿ ಅಂತ ತಗೋ ಯಪ್ಪ ಊಟದ ಟೈಮ್ ಆಗೈತಿ ಊಟ ಮಾಡ್ಕೊಂಡು ಹೋಗ ಇರ್ಲಿ ಬರ್ತಾರ್ರಿ ಮತ್ತೆ ಯಾಕಂದ್ರ ನಾನು ಮುಂದ ಕೆಲಸ ಬಗ್ಸಿದವ್ರೆ ಮನ್ಯಾಗ ಮತ್ ಕೆಲ್ಸ ಬಗ್ಸಿ ಇರುದನ ಯಾರಿಗ್ ಬಿಟ್ಟೈತಿ ಅಲ್ಲ ಇಲ್ಲಿ ನಿಮಗೆ ನೋಡ್ಕೊಳಕ್ ಹಂಗಿಲ್ಲ ಅಲ್ಲಿ ನಮ್ ದನ ಕರ ನೋಡ್ಕೊಳಕ್ ಇರ್ಲಿ ಇರ್ಲಿ ಎಲ್ಲಾರ್ದು ಇದ್ದಿದ್ದ ಬಂದಿ ಅಂದಾಗ ತಂಗಿ ಕರಿಯಾಕ ಒಂದಿಟ್ಟು ಊಟ ಮಾಡಿ ಹೋಗಪ್ಪ ಯಪ್ಪ ಬರ್ತನ್ ತೋರಿತಾರ ಹವ ಬರ್ಲ ಅಣ್ಣ ಅವ್ರಿಗೆ ಹೋಗಿಂತ ಕಟಗರಿ ಕೊಟ್ಟು ಕುಂತೀನಿ ಅವ್ಕ್ ಹಬ್ಬ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಇವ್ರು ಹೇಳದ್ ಕೇಳ್ಕೊಂಡು ಎಲ್ಲಾ ಮನಿ ಕೆಲಸ ಮಾಡ್ಕೊಂಡು ಇಲ್ಲೇ ಬಿದ್ದಿರ್ಬೇಕು ನಾವ್ ಕೆಳಗೆ ಅಪ್ಪ ಏನ ಚಲೋ ಕೆಲಸ ಮಾಡ್ತಾನೆ ಗಂಡ ಸ್ವಲ್ಪ ದುಡಿತಾನ ತಂದು ಕೊಟ್ಟ ಏನ್ ಚಲೋ ಬಿಡಪ್ಪ ಹೊಲ್ದ ಮನ್ಯಾಗ ದುಡಿಯವ ಬೇಷ್ ಇವೇನ್ ದೊಡ್ಡ ನೌಕರಿ ಅಂತ ಆಫೀಸ್ ಅಂತೀರ ಆಫೀಸ್ ಹೋಗ್ಬಿಡ್ತೈತಿ ಕಳ್ಳ ಏನದ ನಮ್ಮಂತ ರೈತರಿಗೆ ಆದ್ರೆ ನೀವು ಕಲ್ತಿರ್ತೀರವ ಮಾಡ್ಕೊಬೇಕಲ್ಲ ನೀವ ಇವ್ ನೋಡವ ಏನ ಕೊಟ್ಟಿ ನಮಗ್ ಗೊತ್ತಾಗ್ಲಿಲ್ಲ ಮಣ್ಣು ತಿನ್ನು ಕೆಲಸ ಮಾಡೇವಿ ಏನ್ ಮಾಡಕೈತೆ ಈಗ ಅವಾಗ ಅಪ್ಪಗ ಹಿಂಗೆಲ್ಲಾ ಕಳಿಸ್ಲಿಲ್ಲ ಬೈರಾಡಿ ಅಂತ ಏನ್ ಹೇಳಕ್ ಹೋಗ್ಬೇಡ ನೀನ್ ಹಬ್ಬದ ದಿವ್ಸ ಬರ್ತಾರ ಅಕ್ಕಿಲ್ಲೇನೋ ಆರಾಮಿಲ್ಲ ವಾಕ್ನಿ ತೋರ್ಸ್ಬಾತ ಅಂತ ಇಷ್ಟ ಹೇಳಪ್ಪ ಏನೇ ಆರಾಮಿಲ್ಲ ಅಂತಂದ್ರ ಬಿಟ್ಟಾರ ಹಡದ್ ಕಳ್ಳದ ಇಲ್ಲ ಅಕ್ಕಿನ ಬರ್ತಾಳ ಅಂತ ಹೇಳಿ ಮೊದ್ಲ ಅಪ್ಪಗ ಆರಾಮಿಲ್ಲ ಅಗ್ಗಿಗೂ ಏನೋ ನೆಗಡಿದ್ ಆಗಿ ಮಕ್ಕೊಂಡಿದ್ಲ ಹಬ್ಬದ ದಿವ್ಸ ಅವ್ರ ಬಂದಾರ ಅಂತ ಇಬ್ರು ಗಂಡ ಹಿಂಗ್ ಹಿಂಗ್ ಹೇಳ್ಬಿಡೋಣ ನೀನ್ ಅಮ್ಮ ಸರ್ ಅತ್ಯಾರೆ ಇಲ್ಲ ಇಲ್ಲ ನನಗೂ ಬಸ್ಸಿಗೆ ತಡ ಆಕೈತಿ ಬರ್ತಾನ ತೋರ್ ನಾವು ಊಟ ಮಾಡಿ ಹೋಗಂತಪ್ಪ ನನಗೂ ಬಸ್ಸಿಗೆ ತಡ ಆಕೈತವ ಬರ್ತಾನ ತೋರ್ ಹ್ಞೂ ಅಲ್ಲ ನೋಡ್ಕೊಳ್ಳಾರ ಯಾರ್ಯಾರವ ಬಲ್ಲೇವ ಆರಾಮ್ರವ ಫೋನ್ ಮಾಡಿ ಹೋಗಿಲ್ಲ ಕರ್ಕೊಂಡ ಬಾ ಅಂತ ಕಳಿಸಲ ನನ್ನವ್ವ ತವರಿಗೆ ಬಾರವ್ವ ಪಂಚಮಿ ಏನ್ ಮನುಷ್ಯ ಅದಾರು ಏನು ಒಂದ್ ಹಬ್ಬ ಐತಿ ತಂಗಿ ಕಳಿಸ್ಕೊಡಂತಂದ್ರ ಮನಸ್ಸಿಲ್ಲಾದ ಮನೆ ಕೊಟ್ಟು ನಾವು ನಮ್ಮ ತಂಗಿನ ನಮ್ಮ ಕಲ್ಲ ಮೇಲೆ ನಾವು ಕಾಲ್ ಕಲ್ಕೊಂಡಂಗಾತು ನಮಸ್ಕಾರ ವೀಕ್ಷಕರೇ, ನಾವು ಮಾಡಿರುವಂತ ಒಂದು ವಿಡಿಯೋ ಇದು ಎಷ್ಟೋ ಜನರ ಜೀವನದಲ್ಲಿ ಮನೆತನಗಳಲ್ಲಿ ನಡೆಯುವಂತ ಒಂದು ಕತೆ. ಈಗ ನನ್ನ ತರ ಹಬ್ಬಕ್ಕೆ ತಂಗಿಯರ್ನ ಅಥವಾ ಅಕ್ಕನ ಕರೆಯಕ್ ಹೋದಂತ ಸಾವಿರಾರು ಅಣ್ಣ ಅಥವಾ ತಮ್ಮನ ಒಂದು ನೋವಿನ ಕತೆ ಇದು ಯಾರ ಮನಸ್ಸಿಗೆ ಹರ್ಟ್ ಆಗ್ಲಿ ಅಂತ ನಾವೇನು ಮಾಡಿಲ್ಲ. ಒಂದು ಅಷ್ಟು ನಮ್ಮ ಒಂದು ಎಂಟರ್ಟೈನ್ಮೆಂಟ್ಗೆ ಒಂದು ಆಮೇಲೆ ಜನರಿಗೆ ಒಂದು ಒಳ್ಳೆ ಸಂದೇಶ ಮುಟ್ಟಿಸೋದಕ್ಕಂತ ಮಾಡಿರುವಂಥದ್ದು. ಈಗ ನಮ್ಮ ಮಾವ ಆದಂಥವ್ರು ಯಾವ ತರ ಒಂದು ಮಾತುಗಳ ಮಾತಾಡಿದ್ರು, ಯಾವ ತರ ಒಂದು ಬೇಜಾರು ಮಾಡಿದ್ರು, ಆ ಥರ ಎಷ್ಟೋ ಜನಕ್ಕೆ ಒಂದು ಅನುಭವ ಆಗಿರುತ್ತೆ. ಇದು ನನ್ಗಾದಂಥ ನೋವು ಅಥವಾ ನನಗಾದಂಥ ಬೇಜಾರು ಬೇರೆ ಯಾರಿಗಾದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ. ಕಮೆಂಟ್ ನಿಮ್ಗಾಗೆ ಬಿಟ್ಟಿದೀವಿ. ನಿಮ್ಮ ಅನಿಸಿಕೆ ಅಥವಾ ನಾವು ಮಾಡಿರುವಂತ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ತಪ್ಪು ಅನ್ಸಿದ್ರೆ ಅದನ್ನ ಹೇಳ್ರಿ, ಅದನ್ನು ಸುಧಾರಿಸ್ಕೋತೀವಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ವೀಕ್ಷಕರೇ. ನಮಸ್ಕಾರ. ಈ ಎಪಿಸೋಡ್ದಲ್ಲಿ ನಾವು ಮಾಡೋ ಪಾತ್ರ ಈ ಥರ ಯಾರು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಇದು ನಿಮ್ಗೆ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ವಿಡಿಯೋ ಮಾಡಿದ್ದೀವಿ. ಹಬ್ಬ ಹುಣ್ಣಿಮೆ ಅಂದಮೇಲೆ ಹೆಣ್ಮಕ್ಳಿಗೆ ಭಾಳ ಖುಷಿ ಆಗ್ತೈತಿ. ಪ್ರೀತಿಯಿಂದ ಕಳಿಸ್ಕೊಡಿ. ಯಾರಿಗೂ ಅವ್ರಿಗೆ ದುಃಖವನ್ನು ಮಾಡ್ಲಿಕ್ಕೆ ಹೋಗಬೇಡಿ. ನಮಸ್ಕಾರ. ಹಬ್ಬ ಹುಣ್ಣಿಮೆ ಅಂದ್ರೆ ಹೆಣ್ಮಕ್ಳಿಗೆ ಎಲ್ಲಿದ್ದು ಸಂತೋಷ. ವಿಶೇಷವಾಗಿ ಹೇಳ್ಬೇಕಂದ್ರೆ ತವ್ರ ಮನೆಗೆ ಹೋಗೋದಂತೂ ಇನ್ನೂ ಖುಷಿ ಹೇಳ್ಬೇಕಂತಂದ್ರೆ. ಯಾಕಂದ್ರೆ ಗಂಡನ ಮನೆ ಒಳಗೆ ಎಷ್ಟು ಖುಷಿ ಇರಲಿ, ಸುಖ ಇರಲಿ, ಎಂಥ ಶ್ರೀಮಂತಿಕೆ ಆಡಂಬರ ಇದ್ರೂ ಸಹಿತ ತವ್ರ ಮನೆಗೆ ಹೋಗೋದಂದ್ರೆ ಪಂಚ ಪ್ರಾಣರಿ ಹೇಳ್ಬೇಕಂತಂದ್ರೆ. ಗಂಡನ ಮನೆ ಒಳಗ ಸಕ್ರಿ ತುಪ್ಪ ತಿಂದ್ರು ಸಹಿತ ತವ್ರ ಮನೆ ಒಳಗ ಖಾರ ತುಪ್ಪ ತಿನ್ನೋದು ಶ್ರೇಷ್ಠ ಹೆಣ್ಮಕ್ಳಿಗೆ. ಖುಷಿನೇ. ಅದಕ್ಕೆ ಗಂಡನ ಮನೆ ಸಾಕಷ್ಟು ಇದ್ರು ಸಹಿತ ತವ್ರ ಮನೆಗೆ ಹೋಗ್ಬೇಕನ್ನೋಂತ ಒಂದ್ ಹೆಣ್ಮಕ್ಳಿಗೆ ತುಡಿತಾ ಇರ್ತೈತಲ್ಲ, ಆ ಒಂದ್ ಸಂದೇಶ ಇಟ್ಕೊಂಡು ನಾವು ಈ ವಿಡಿಯೋನ ಮಾಡಾಕತ್ತೇವಿ. ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ, ಗಂಡನ ಮನೆ ಒಳಗ ಗಂಡ ಆಗ್ಲಿ ಅತ್ತೆ ಆಗ್ಲಿ ತವ್ರ ಮನೆಗೆ ಕಳ್ಸಂಗಿಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಭಾಳ ಅಂದ್ರೆ ಭಾಳ ದುಃಖ ಆಕೈತ್ರಿ. ಆ ದುಃಖ ಎಲ್ಲವನ್ನು ನಾವು ಸಹಿಸ್ಕೊಂಡು ಈ ಕಡೆ ತವ್ರ ಮನೆಗೂ ಹೆಸರು ತರ್ಬೇಕು, ಗಂಡನ ಮನೆಗೂ ಹೆಸರು ತರ್ಬೇಕ್ರಿ. ಹೌದಿಲ್ರಿ? ನಾವು ಮಾಡಿರೋಂಥ ಈ ವಿಡಿಯೋ ತಮಗೆಲ್ಲ ಇಷ್ಟ ಆತಪ್ಪ ಅಂತಂದ್ರೆ ಉಂಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಒಳಗೆ ಕಮೆಂಟ್ ಬಾಕ್ಸ್ ಐತಿ. ಆ ಕಮೆಂಟ್ ಬಾಕ್ಸ್ ನಿಮ್ದು ಐತಿ. ಮತ್ತೆ ಆಗ್ತಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಳ್ಳೊಳ್ಳೆ ಕಮೆಂಟ್ ಹಾಕಿ. ಧನ್ಯವಾದಗಳು. ತವರಿಗೆ ಬಾರವ್ವ ಪಂಚಮಿ